ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಮತ್ತೊಂದು ಬಲಿಯಾಗಿದೆ. ರಸ್ತೆ ಗುಂಡಿಯಿಂದ ಬೈಕ್ ಸ್ಕಿಡ್ ಆಗಿ ವ್ಯಕ್ತಿ ಬಿದ್ದಿದ್ದಾರೆ. ಕೆಳಗಡೆ ಬಿದ್ದಂತ ವ್ಯಕ್ತಿ ಮೇಲೆ ಟ್ರ್ಯಾಕ್ಟರ್ ಹರಿದಿದೆ. ಸ್ಥಳದಲ್ಲೇ ಮರಿಯಪ್ಪನಪಾಳ್ಯದ ನಿವಾಸಿ ಕುಮಾರ್ ಸಾವನ್ನಪ್ಪಿದ್ದಾರೆ. ರಾಜಾಜಿನಗರದ ಗಾಯತ್ರಿ ನಗರ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಜೆಸಿಬಿ ನಿಲ್ಲಿಸಿ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಸ್ತೆ ಸರಿಪಡಿಸಿ, ಈ ಅವ್ಯವಸ್ಥೆ ಆಗಿರೋದ್ರಿಂದ ಮತ್ತೊಂದು ಜೀವ ಈಗ ಬಲಿಯಾಗಿದೆ ರಸ್ತೆ ಗುಂಡಿಗೆ. ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬರಬೇಕು ಅಂತ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ ತೋರಿಸ್ತಾ ಇದೀವಲ್ಲ ನೋಡಿ. ರಸ್ತೆ ಗುಂಡಿಯಿಂದ ಬೈಕ್ ಸ್ಕಿಡ್ ಆಗಿ ಬಿದ್ದಿದೆ. ಟ್ರ್ಯಾಕ್ಟರ್ ಬಿದ್ದಂತ ವ್ಯಕ್ತಿ ಮೇಲೆ ಹರಿದಿದೆ. ಪರಿಣಾಮ ಸ್ಥಳದಲ್ಲೇ ಮರಿಯಪ್ಪನಪಾಳ್ಯ ನಿವಾಸಿ ಕುಮಾರ್ ಸಾವನ್ನಪ್ಪಿದ್ದಾರೆ. ಈಗ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಸ್ತೆ ಸರಿ ಇದ್ದಿದ್ರೆ ಈ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ, ಕುಮಾರ್ ಸಾವನ್ನಪ್ತಾ ಇರಲಿಲ್ಲ. ರಸ್ತೆ ಸರಿಪಡಿಸಿ ಅಂತ ಸ್ಥಳೀಯರೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬರಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ರಸ್ತೆಯಲ್ಲಿ ಜೆಸಿಬಿ ನಿಲ್ಲಿಸಿದ್ದಾರೆ. ರಸ್ತೆಯಲ್ಲೇ ನರಕ ಅಂತ ಹೇಳಿ ನ್ಯೂಸ್ 18 ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾಲೇ ಇದೆ. ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಹೈಕೋರ್ಟ್ ಕೂಡ ಚಾಟಿ ಬೀಸ್ತಾ ಇದೆ, ತರಾಟೆಗೆ ತಗೊಳ್ತಾ ಇದೆ, ಅರೆಸ್ಟ್ ಮಾಡಬೇಕಾಗುತ್ತೆ ಅಂತೆಲ್ಲ ಎಚ್ಚರಿಕೆ ಕೊಟ್ಟರು ಕೂಡ ಅಧಿಕಾರಿಗಳದ್ದು ಅದೇ ನಿರ್ಲಕ್ಷ್ಯ ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದ್ ಕಡೆ ಸಾಲು ಸಾಲು ಅವಘಡಗಳು ಸಂಭವಿಸ್ತಲೇ ಇದೆ, ಸಾವು ನೋವುಗಳು ಆಗ್ತಲೇ ಇದೆ. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಪ್ರಯತ್ನ ಪಡ್ತಾರೆ ಹೊರತು ರಸ್ತೆ ಗುಂಡಿಗಳನ್ನ ಮುಚ್ಚೋಣ, ರಸ್ತೆಗಳನ್ನ ಸರಿಪಡಿಸೋಣ, ಇನ್ ಮುಂದೆ ಇಂಥ ಘಟನೆಗಳು ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಣ ಅಂತ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಅದೇ ದುರಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಬಹುಶಃ ರಸ್ತೆ ಸರಿ ಇದ್ದಿದ್ರೆ ಇವತ್ತು ಕುಮಾರ್ ಅನ್ನೋ ವ್ಯಕ್ತಿ ಬದುಕಿ ಉಳಿತಾ ಇದ್ರು ಅಂತ ಕಾಣಿಸುತ್ತೆ. ಈಗ ಸ್ಥಳೀಯರ ಆಕ್ರೋಶ ಏನು? ಎಷ್ಟು ತಿಂಗಳಿಂದ ಇದೇ ಸಮಸ್ಯೆ ಅಲ್ಲಿ ಇದೆಯಂತೆ? ಶರ್ಮಿತಾ, ಈಗಾಗಲೇ ಸಿಲಿಕಾನ್ ಸಿಟಿಯ ಪಾಲಿಕೆಯ ಆಯುಕ್ತರು ಒಂದು ಮಾತನ್ನ ಹೇಳಿದ್ರು. ನವೆಂಬರ್ 15ಕ್ಕೆ ನಾವು ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಡೆಡ್ ಲೈನ್ ಫಿಕ್ಸ್ ಆಗಿರುವಂತದ್ದು. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಒಂದು ಘಟನೆ ನಡೆದಿದೆ. ಇಲ್ಲಿ ಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಬೈಕ್ ನಲ್ಲಿ ಸ್ಕಿಡ್ ಆಗಿ ಮೃತಪಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋಕೆ ನನ್ನ ಜೊತೆ ನೇರವಾಗಿ ಸ್ಥಳೀಯರಿದ್ದಾರೆ, ಬನ್ನಿ ಮಾತಾಡ್ಸ್ತೀನಿ. ಸರ್, ನಿನ್ನೆ ಒಬ್ಬ ವ್ಯಕ್ತಿ ಮೃತಪಟ್ಟಿರುವಂತದ್ದು. ಸರ್, ಈ ಒಂದು ರಸ್ತೆಯ ಸ್ಥಿತಿ ಈ ತರ ಇದೆ, ಏನ್ ಹೇಳ್ತೀರಾ? ಏನ್ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನಾವು ಇದೊಂದು ಪ್ರೊಟೆಸ್ಟ್ ಅಲ್ಲ ಸರ್, ಇದೊಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಮೊನ್ನೆ ನಿಮಗೆ ಗೊತ್ತಿರೋ ಒಂದು ಕಾರೇ ಪಲ್ಟಿ ಹೋಗ್ಬಿಟ್ಟಿದ್ದಾರೆ. ಒಂದು ವ್ಯಕ್ತಿನ ಸತ್ತು ಹೋಗ್ಬಿಟ್ಟಿದ್ರು, ಇನ್ನೊಂದು ವ್ಯಕ್ತಿ ಕೋಮಾಗ ಹೋಗ್ಬಿಟ್ಟಿದ್ರು. ಎಷ್ಟೋ ಇಲ್ಲಿ ರೀಸೆಂಟ್ ಆಗಿ ಲಾಸ್ಟ್ ಒಂದೆರಡು ವಾರ ಮುಂಚೆ ಇನ್ನೊಂದು ಕಡೆ ಒಂದು ಆಕ್ಸಿಡೆಂಟ್ ಆಗಿದ್ದು, ಅಲ್ಲೋಗೂ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಇವರು ನಮ್ಮನ್ನು ಕರ್ಕೊಂಡೋಗಿ FIR ಹಾಕ್ಬಿಟ್ಟು ಕಳಿಸ್ಬಿಡ್ತಾ ಇದ್ರು. ನನಗೆ ಇವರು FIR ನಮ್ಮ ಮೇಲೆ ಹಾಕುವಷ್ಟು ಸೀರಿಯಸ್ನೆಸ್, ಕಾಳಜಿ ಈ ರೋಡ್ ರಿಪೇರಿ ಮಾಡೋದ್ರಲ್ಲಿ ಯಾಕಿಲ್ಲ? ನಮ್ದೊಂದು ಮುಖ್ಯಮಂತ್ರಿ ಬಹಳ ಮಾನವೀಯತೆ ವ್ಯಕ್ತಿ ಅಂತ ನಾನು ಕೇಳಿದ್ದೆ. ಅವ್ರದೊಂದು ಮನೇಲಿ ಒಂದು ಪೆಟ್ ನಾಯಿ ಸತ್ತಾಗ ಅಳ್ತಾ ಇದ್ರು ಅವ್ರು ನೋಡಿ. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಯಾಕೆ ನಿಮ್ ಜನರ ತರ ಸಾಯೋದು ನಿಮಗೆ ನಿಮಗೆ ಅಯ್ಯೋ ಅನ್ಸೋದಿಲ್ವ? ನಿಮಗೆ ಕಣ್ಣಲ್ಲಿ ನೀರು ಬರಲ್ಲ ಒಂದೇ, ನಿಮಗೆ ಕಣ್ಣಲ್ಲಿ ನೀರು ಬರಲ್ಲ ಒಮ್ಮೆ ಅವ್ರೆ. ನಾನು ಕೇಳ್ತಾ ಇರೋದಿಷ್ಟೇ, ಈ ರೋಡಲ್ಲಿ ಈ ಅವಸ್ಥೆ ಇದೆ. 4-5 ವರ್ಷದಿಂದ ಸುತ್ತಮುತ್ತ ಜನ ಎಲ್ಲ ಸಾಯ್ತಾ ಇದಾರೆ, ಹೋಗ್ತಾ ಬರ್ತಾ. ಆ ಜನ ಪ್ರತಿದಿನ ಕೈ ಕಾಲು ಮುರ್ಕೊಳ್ತಿದ್ದಾರೆ, ಸೊಂಟ ಉಳ್ಕಿಸ್ತಾ ಇದಾರೆ. ಅದ್ರ ಮಧ್ಯೆ ಜನ ಸಾಯ್ತಾ ಇದಾರೆ. ಈಗ 2 ದಿನದಲ್ಲಿ 2 ಸಾವು ಆಗೋಗಿದೆ. ಬೊಮ್ಮಾಯಿಯವರೇ, ನಿಮ್ಗೆ ಏನು ಕಾಣಿಸ್ತಾ ಇಲ್ವಾ, ಕೇಳಿಸ್ತಾ ಇಲ್ವಾ? ನಾವ್ ಹೇಳೋ ಮಾತು ನಿಮ್ಗೆ ಕಿವಿ ಬರ್ತಾ ಇಲ್ವಾ ಸರ್? ಎಲ್ಲೋಗ್ತಾ ಇದೆ ಸರ್ ದುಡ್ಡು? BBMಪಿಗೆ ನಾವು ಮೊನ್ನೆ PA ತಡಿಲಿಕ್ಕೆ ಹೋಗಿದ್ವಿ. ಬೇಡ, ಇದು ನಾಳೆ BBMಪಿ ಏನು ಕೆಲಸ ಕಾರ್ಯ ಆಗ್ತಾ ಇಲ್ಲ ಅಂತ ನಮ್ಮನ್ನ ಇವರು ಒಳಗಡೆ ಹಾಕಿದ್ರಿ. ಇವಾಗ ಏನಾಯ್ತು ಸರ್? ಏನಕ್ಕೆ ನೀವು ಆಫೀಷಿಯಲ್ಸ್ ತರಾಟೆಗೆ ತಗೊಳ್ತಾ ಇಲ್ಲ? ಏನಕ್ಕೆ ಅವ್ರ ಕೈಲಿ ಕೆಲಸ ಮಾಡಿಸ್ತಾ ಇಲ್ಲ? ನಿಮಗೆ ಸಪೋರ್ಟಿವ್ ಸ್ಟಾಫ್ ಇಲ್ವಾ? ದುಡ್ಡಿಲ್ವಾ? ಇದು BBMಪಿ, ಬ್ಯಾಂಗ್ಳೂರ್ BBMಪಿ ಸೆಕೆಂಡ್ ರಿಚೆಸ್ಟ್ BBMಪಿ ಇನ್ ಎಂಟರ್ ಇಂಡಿಯಾ. ಎಲ್ಲ ಸರ್ ದುಡ್ಡು? ಯಾವ ಕಡೆ ಹೋಯ್ತು ಸರ್ ದುಡ್ಡು? ಏನಕ್ಕೆ ರೋಡ್ಗಳು ರೆಡಿ ಆಗ್ತಾ ಇಲ್ಲ? ನಿಮ್ಮ ಹತ್ರ BBMಪಿ ಸಪೋರ್ಟಿವ್ ಸ್ಟಾಫ್ ಇದೆ, ಇಂಜಿನಿಯರ್ಸ್ ಇದಾರೆ, ಕೆಲಸಗಾರರು ಇದಾರೆ, ಕಾಂಟ್ರಾಕ್ಟ್ ಇದಾರೆ. ಅವ್ರ ಕೈಲಿ ಏನಕ್ಕೆ ಸರ್ ನೀವು ಕೆಲಸ ಮಾಡಿಸ್ತಾ ಇಲ್ಲ? ಏನ್ ಸಮಸ್ಯೆ? ನಿಮ್ ಕೈಲಿ ಆಗಲ್ಲ, ಈ ಸಿಸ್ಟಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ನೀವು ರೀಸನ್ ಮಾಡಿ ಸರ್, ಬೇರೆ ಬರ್ಲಿ. ಒಳ್ಳೆ ಸರ್, ಪಾಲಿಕೆ ಆಯುಕ್ತರು ಇವತ್ತು ಡೆಡ್ ಲೈನ್ ಕೊಟ್ಟಿದ್ರು, ನಗರದ ಎಲ್ಲಾ ಗುಂಡಿಗಳನ್ನು ಮುಚ್ತೀವಿ ಅಂತ.
ಅದು ನಾನು ಹೇಳೋದಲ್ಲ ಸರ್, ಡೆಡ್ ಲೈನ್ ಕೊಟ್ಟಿದ್ದು ಸುಮ್ಮನೆ ಜಸ್ಟ್ ಫಾರ್ ನೇಮ್ ಸೇಕ್, ಜಸ್ಟ್ ಫಾರ್ ಐವಾಟ್ ಜನರಿಗೆ ಪ್ರಾಮಿಸ್ ಕೊಡೋದು, ಡೆಡ್ ಲೈನ್ ಕೊಡೋದು ಎಲ್ಲ ಇವರಿಗೆ. ನೋಡಿ ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರು, ಎಷ್ಟು ಸೀರಿಯಸ್ ಆಗಿ ಅವ್ರಿಗೆ ಎಷ್ಟು ರೋಡ್ಗಳು ರಿಪೇರಿ ಮಾಡೋದು, ಎಷ್ಟು ಹಳ್ಳಗಳನ್ನ ಮುಚ್ಚಿದ್ರು. ಅದೇನು ನಮ್ಮ ಜನಗಳು ಅಷ್ಟು ಇಂಪಾರ್ಟೆಂಟ್ ಅಲ್ವಾ? ನಾನು ಐ ಹ್ಯಾವ್ ಹೈಯೆಸ್ಟ್ ರಿಗಾರ್ಡ್ ಫಾರ್ ಅವರ್ ಪ್ರೈಮ್ ಮಿನಿಸ್ಟರ್, ಬಟ್ ನಮ್ಮ ಜನಗಳೇನು ಅವ್ರಿಗಿಂತ ಕಡಿಮೆನಾ? ಅವ್ರೇನ್ ತೆರಿಗೆ ಕಟ್ತಾ ಇಲ್ವಾ? ಆ ಜನಗಳು ಓಡಾಡೋ ಜಾಗದಲ್ಲಿ ಏನಕ್ಕೆ ರೋಡ್ ರೆಡಿ ಮಾಡ್ತಾ ಇಲ್ಲ? ಸರ್, ಈಗ ಘಟನೆ ನಡೆದು ಒಂದಿನ ಆಗ್ತಾ ಬಂತು. ಸೊ ಪಾಲಿಕೆ ಅಧಿಕಾರಿಗಳಿರ್ಬೋದು ಅಥವಾ ಸ್ಥಳೀಯ ಶಾಸಕರಿರ್ಬೋದು ಯಾರಾದ್ರೂ ಬಂದು ಭೇಟಿ ಮಾಡಿದ್ರೆ ಸರ್? ಯಾರು ಬಂದಿಲ್ಲ ಸರ್. ಅವರಿಗೆ ಫಸ್ಟ್ ಆಫ್ ಆಲ್ ಫೇಸ್ ಇಲ್ಲ, ಅವ್ರಿಗೆ ಫೇಸ್ ಮಾಡ್ಲಿಕ್ಕೆ ಜನರಿಗೆ, ಅವ್ರಿಗೆ ಮುಖ ಇಲ್ಲ. ಇಲ್ಲಿ ಜನಗಳು ಬಂದು ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಮುಖ ಇಲ್ಲ, ಅವ್ರಿಗೆ ಧೈರ್ಯ ಇಲ್ಲ. ಯಾಕೆಂದ್ರೆ ಅವ್ರು ಮಾಡ್ತಾ ಇರೋ ತಪ್ಪು ಅಂತ ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಇಲ್ಲಿ ಗುತ್ತಿಗೆ 40% ಕಮಿಷನ್, ನೀವು ಗುತ್ತಿಗೆದಾರ ನೀವು ಒಂದು ಕಾಂಟ್ರಾಕ್ಟರ್ ನಿಮಗೆ ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ ಬೈ 40 ರೂಪಾಯಿ 40% ನನಗೆ ಕೊಟ್ಬಿಡು, 50% ಬಾಕಿ ಕಾಂಟ್ರಾಕ್ಟ್ ಏನ್ ಕೆಲಸ ಮಾಡಿಸ್ತಾನೆ? ಏನ್ ಕ್ವಾಲಿಟಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವ ಪ್ಯಾರಾಮೀಟರ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್, ಈ ರಸ್ತೆಯಲ್ಲಿ ಗುಂಡಿ ಆಗದು ಎಷ್ಟು ದಿನ ಆಯ್ತು ಸರ್? ಎಷ್ಟು ದಿನ ಸಮಸ್ಯೆ? ಈ ಗುಂಡಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಎಷ್ಟು, ಇಲ್ಲಿ ನೀವು ಹೋಗಿ ಮನೇಲಿ ಎನ್ಕ್ವೈರಿ ಮಾಡಿ ನೋಡಿ ಸರ್, ಎಷ್ಟು ಜನರದ್ದು ಕಾಲು ಉಳ್ಕೋಗಿದೆ, ಸೊಂಟ ಉಳ್ಕೋಗಿದೆ, ಎಷ್ಟು ಜನರು ಬಿದ್ದು ಮೈ ಎಲ್ಲ ತರ್ಚ್ಕೊಂಡಿದ್ದಾರೆ ರಾತ್ರಿಯಲ್ಲಿ ಓಡಾಡ್ಲಿಕ್ಕೆ. ದಿನದಲ್ಲಿ ಈ ಅವಸ್ಥೆ ಆದ್ರೆ ರಾತ್ರಿ ಅವಸ್ಥೆ ಯೋಚನೆ ಮಾಡಿ ನೋಡಿ. ಮಳೆ ಬಂದ್ರೆ ಅವಸ್ಥೆ ಸ್ಕಿಡ್ ಆಗುತ್ತೆ, ನೀರಲ್ಲಿ ಮಣ್ಣಲ್ಲಿ ಸ್ಕಿಡ್ ಆಗುತ್ತೆ, ಜನ ಬೀಳ್ತಾರೆ, ಸೈಡ್ ಬೀಳ್ತಾರೆ. ನಾನೇ ಎಷ್ಟೋ ಸಲ ನಾನು ಬಚಾವಾಗಿದ್ದೀನಿ. ಹಿಂದ್ಗಡೆ ಬಾಟಮ್ ಇದು ಬಂಪರ್ ಟು ಬಂಪರ್ ಗಾಡಿಗಳು ಬರ್ತಾ ಇದ್ರೆ ಅವ್ರಿಗೆ ಇಮಿಡಿಯೇಟ್ ಬ್ರೇಕ್ ಹಾಕ್ಬೇಕು, ಹೊಡಿತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಲ್ಲ. ನನ್ನ ಕ್ವಶನ್ ಇಷ್ಟೇ, ನೀವೆಲ್ಲ ಏನಕ್ಕೆ ತರ ಮಾಡ್ತೀರಿ? ನಿಮ್ಮನ್ನ ಅಲ್ಲಿ ಕೂರಿಸಿದೀವಿ, ನಾವು ಟ್ಯಾಕ್ಸ್ ಕೊಡ್ತಿದೀವಿ, ನಿಮ್ಗೆ ಓಟ್ ಕೊಟ್ಟಿದೀವಿ, ಪವರ್ ಕೊಟ್ಟಿದೀವಿ, ಸಪೋರ್ಟಿಂಗ್ ಸ್ಟಾಫ್ ಕೊಟ್ಟಿದೀವಿ, ಸಿಸ್ಟಮ್ ನಿಮ್ಮ ಹತ್ರ ಇದೆ. ನೀವೇ ಬಂದ್ಬಿಟ್ಟು ಗುಂಡಿ ಮುಚ್ಚಬೇಕಿಲ್ಲ. ಮುಖ್ಯಮಂತ್ರಿ ಆಗಲಿ ಅಶ್ವಥ್ ನಾರಾಯಣನೇ ಬಂದ್ಬಿಟ್ಟು ಅಗದು ಗುಂಡಿ ಮುಚ್ಚೋ ಅವಶ್ಯಕತೆ ಇಲ್ಲ. ನಿಮ್ಮ ಸಿಸ್ಟಮ್ ಇದೆ, BTMP ಇದೆ, ಅವ್ರಿಗೆಲ್ಲ ಸ್ಯಾಲರಿ ನಮ್ಮ ಟ್ಯಾಕ್ಸ್ ಇಂದ ಕೊಡ್ತಾ ಇರೋದು. BTMP ಪಾಲಿಸ್ತಾ ಇರೋದು ನಮ್ಮ ಸ್ಯಾಲರಿಯಿಂದ, ಅವ್ರನ್ನ ಸಾಕ್ತಾ ಇರೋದು ನಮ್ಮ ಆಸೆ. ಅವ್ರ ಕೈಲಿ ಏನಕ್ಕೆ ನೀವು ಕೆಲಸ ಮಾಡಿಸ್ತಾ ಇಲ್ಲ? ಕಾರಣ ನೀವು ಅವ್ರ ಕೈಲಿ ಲಂಚ್ ಭ್ರಷ್ಟಾಚಾರ ಕೆಲಸ ಮಾಡಿಸ್ತೀರಿ. ಭ್ರಷ್ಟಾಚಾರ ಕೆಲಸ ಮಾಡಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಕೈಯಲ್ಲಿ. ಸರ್, ಈಗ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ದಿನನಿತ್ಯ ಇದೇ ರೀತಿ ಗುಂಡಿಗೆ ಬಿದ್ದು ಸಾಕಷ್ಟು ಜನ ಸಾಯ್ತಿದ್ದಾರೆ ಸರ್. ಇವಾಗ ನಿನ್ನೆ ನಡೆದ ಈ ಘಟನೆ, ಇದೇ ತರ ಮೊನ್ನೆ ಒಂದು ಘಟನೆ ನಡೆದಿದೆ. ಸೊ ಇದ್ರ ಬಗ್ಗೆ ಹೇಳ್ತೀರಾ? ನಾನು ಏನ್ ಹೇಳಿದ್ರ ಬಗ್ಗೆ ಗೌರ್ಮೆಂಟ್ ಎತ್ತಚ್ಕೋಬೇಕು. ಅವ್ರ ಹತ್ರ ಸಿಸ್ಟಮ್ ಇದೆ ಸರ್, ಅವ್ರ ಹತ್ರ ಕೆಲಸ ಮಾಡ್ಲಿಕ್ಕೆ ಜನ ಇದೆ, ಅವ್ರ ಸಪೋರ್ಟಿಂಗ್ ಸ್ಟಾಫ್ ಇದೆ, ಎಲ್ಲರೂ ಇಂಜಿನಿಯರ್ಸ್ ಇದ್ದಾರೆ, ಪ್ಲಾನಿಂಗ್ ಅವ್ರು ಇದ್ದಾರೆ, ಕಾಂಟ್ರಾಕ್ಟರ್ ಇದ್ದಾರೆ. ಕಾಂಟ್ರಾಕ್ಟರ್ ಹತ್ರ ಇನ್ನು 45% ತಗೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ನೀವು ಭ್ರಷ್ಟಾಚಾರ ನಿಲ್ಲಿಸಿ. ಶರ್ಮಿತಾ, ಇದು ಸ್ಥಳೀಯರ ಆಕ್ರೋಶವಾಗಿರುವಂತದ್ದು. ಪಾಲಿಕೆ ತನ್ನ ಕೆಲಸವನ್ನ ಮರೆತು ಬೇರೆಲ್ಲ ಕೆಲಸದ ಕಡೆ ಗಮನ ಕೊಡ್ತಿದೆ. ಮೋದಿ ಬಂದು ರಸ್ತೆ ಸರಿ ಮಾಡುತ್ತೆ, ಆದ್ರೆ ಇಂತಹ ಘಟನೆಗಳಾದಾಗ ರಸ್ತೆ ಸರಿ ಮಾಡೋದ್ರಲ್ಲಿ ಬಂದು ಏನಾಯ್ತು ಅಂತ ಕೇಳುವಂತಹ ಒಂದು ನೈತಿಕತೆ ಪಾಲಿಕೆಗೆ ಇಲ್ಲ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶರ್ಮಿತಾ, ರಂಜನ್, ಈ ಕ್ಷಣದ ಅಪ್ಡೇಟ್ಸ್ಗೆ